ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಈ ತೊಗರಿಬೇಳೆ ಅಥವಾ ಟೊಮೆಟೊ ಯಾವುದನ್ನು ಬಳಸದೆ ಸಿಂಪಲ್ ಆಗಿ ಈ ಹುಣಸೆಯಿಂದ ಒಂದು ರಸಂ ರೆಸಿಪಿಯನ್ನು ಮಾಡೋದನ್ನು ತೋರಿಸಿಕೊಡ್ತೇನೆ. ನೋಡಿ, ನಾನಿಲ್ಲಿ ಲಿಂಬೆ ಗಾತ್ರದಷ್ಟು ಈ ಹುಣಸೆಯನ್ನು ತಗೊಂಡಿದ್ದೇನೆ. ಇವಾಗ ಇದನ್ನು ನಾವು ಒಂದು 5 ನಿಮಿಷ ನೀರು ಹಾಕಿ ಇಡಬೇಕು. ನೋಡಿ, ನಾವು ಇದಕ್ಕೆ 1 ಲೋಟದಷ್ಟು ನೀರನ್ನು ಹಾಕಿಕೊಳ್ಬೇಕು. ಮತ್ತು ನೋಡಿ, ಈ ಹುಣಸೆಯನ್ನು ಚೆನ್ನಾಗಿ ನಾವು ಕಿವುಚಿಕೊಳ್ಬೇಕು. ಇದನ್ನು ನಾವು ಒಂದು 5 ನಿಮಿಷಗಳ ಕಾಲ ಹಾಗೆ ಇಡಬೇಕು. ಇವಾಗ ನಾವು ಇದಕ್ಕೆ ಬೇಕಾದಂಥ ಒಂದು ಮಸಾಲೆಯನ್ನು ಪ್ರಿಪರೇಷನ್ ಮಾಡುವ. ನೋಡಿ, 3 ಹಸಿಮೆಣಸಿನಕಾಯಿಯನ್ನು ಕಟ್ ಮಾಡಿ ತಗೊಂಡಿದ್ದೇನೆ. ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ತಿದ್ದೇನೆ. ಇದರಲ್ಲಿ 20 ಕಾಳು ಮೆಣಸಿದೆ, ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, 1 ಇಂಚು ಆಗುವಷ್ಟು ಶುಂಠಿಯನ್ನು ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೇನೆ. ನಾಲ್ಕೈದು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಅರಶಿನ, ಇವಾಗ ಇದನ್ನು ನಾವು ಮುಚ್ಚಳವನ್ನು ಮುಚ್ಚಿ ತರಿತರಿಯಾಗಿ ಗ್ರೈಂಡ್ ಮಾಡಿಕೊಳ್ಬೇಕು. ಇವಾಗ ಮಸಾಲೆಯನ್ನೆಲ್ಲ ತರಿತರಿಯಾಗಿ ರುಬ್ಬಿ ತಂದಿದ್ದೇನೆ. ನೋಡಿ, ಇವಾಗ ನಾನು ಒಲೆ ಮೇಲೆ ಒಂದು ಬಂಡಲೆಯನ್ನು ಬಿಸಿಯಾಗಿ ಇಡ್ತಿದ್ದೇನೆ. ನೋಡಿ, ಇವಾಗ ಬಂಡಲಾಗಿ ನಾನು ಸ್ವಲ್ಪ ಎಣ್ಣೆ ಹಾಕಿ ಹೇಳ್ತಿದ್ದೇನೆ. ನೋಡಿ, ಇವಾಗ ಎಣ್ಣೆ ಬಿಸಿಯಾಗಿದೆ. ಇವಾಗ ನಾನು 1 ಟೀ ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆಯನ್ನು ಹಾಕಿ ಹೇಳ್ತಿದ್ದೇನೆ. ಉದ್ದಿನ ಬೇಳೆಯನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳುವ. ನೋಡಿ, ಇವಾಗ ಉದ್ದಿನ ಬೇಳೆ ಕಲರೆಲ್ಲ ಗೋಲ್ಡನ್ ಬ್ರೌನ್ ಆಗಿದೆ. ನೋಡಿ, ನಾನು ಇವಾಗ 1 ಟೀ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಹಾಕಿ ಹೇಳ್ತಿದ್ದೇನೆ. ನೋಡಿ, ಇವಾಗ ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿತಾ ಉಂಟು. ಇವಾಗ 2 ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕಿ ಹೇಳ್ತಿದ್ದೇನೆ. ಅದೇ ರೀತಿ ಒಂದೇ ಸ್ವಲ್ಪ ಕರಿಬೇವಿನ ಸೊಪ್ಪು, ಇದರ ಜೊತೆಗೆ 1 ಒಣಮೆಣಸಿನಕಾಯಿಯನ್ನು ನೋಡಿ ಕಟ್ ಮಾಡಿ ಹಾಕಿದ್ದೇನೆ. ಇದರ ಜೊತೆಗೆ ಸ್ವಲ್ಪ ಜೀರಿಗೆಯನ್ನು ಹಾಕಿಲು. ನೋಡಿ, ನಾವು ಆಗ ತಯಾರು ಮಾಡಿಟ್ಟಂತಹ ಕಿವುಚಿದ ಈ ಹುಣಸೆಯನ್ನು ಇವಾಗ ಇದಕ್ಕೆ ಸೇರಿಸಿಕೊಳ್ಬೇಕು. ಇದರಲ್ಲಿ ಹುಣಸೆ ಬೀಜ ಮತ್ತು ಹುಣಸೆ ನಾರೆಲ್ಲ ಇದ್ದರೆ ತಗೊಳ್ಳಿ, ಅನಂತರ ಹಾಕೊಂಡಾಯಿತು. ನೋಡಿ, ಇವಾಗ ನಾನು ಈ ಹುಣಸೆ ನೀರನ್ನು ಇದಕ್ಕೆ ಸೇರಿಸಿಕೊಳ್ತಿದ್ದೇನೆ. ನೋಡಿ, ಇವಾಗ ನಾವು ಈ ರಸಮಿಗೆ ನಮಗೆ ಅಗತ್ಯ ಇರುವಷ್ಟು ನೀರನ್ನು ಹಾಕಿಕೊಳ್ಬೇಕು. ನೋಡಿ, ಇವಾಗ ನಾನು ಅಗತ್ಯಕ್ಕೆ ತಕ್ಕಂತೆ ನೀರನ್ನು ಸೇರಿಸಿಕೊಂಡಿದ್ದೇನೆ. ಇವಾಗ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು, ನೋಡಿ, ನಾವಾಗ ಗ್ರೈಂಡ್ ಮಾಡಿಟ್ಟಂತಹ ಆ ಮಸಾಲೆಯನ್ನು ಇವಾಗ ಇದಕ್ಕೆ ಸೇರಿಸಿಕೊಳ್ಳುವ. ಇದನ್ನು ಮುಚ್ಚಳವನ್ನು ಮುಚ್ಚಿ ಚೆನ್ನಾಗಿ 1-2 ನಿಮಿಷ ಕುದಿಸಿಕೊಳ್ಬೇಕು. ನೋಡಿ, ಇವಾಗ ನಮ್ಮ ಟೊಮೆಟೊ ರಸಂ ಕುದಿದು ತಯಾರಾಗಿದೆ. ನೋಡಿ, ಇವಾಗ ಇದನ್ನು ಒಲೆಯಿಂದ ಕೆಳಗಿಳಿಸಿಕೊಳ್ಳುವ. ನೋಡಿ, ನಮ್ಮ ಹುಣಸೆ ಹಣ್ಣಿನ ರಸಂ ತಯಾರಾಗಿದೆ. ನೋಡಿ, ಅನ್ನದ ಜೊತೆಗೆಲ್ಲ ಕಲಸಿಕೊಂಡು ಊಟ ಮಾಡಲಿಕ್ಕೆ
ಬೆಸ್ಟ್ ಆಗಿರುವಂಥ ಒಂದು ರೆಸಿಪಿ ಇದು. ಇವಾಗ ನಾವು ಅನ್ನದ ಜೊತೆಗೆ ಸ್ವಲ್ಪ ಟೇಸ್ಟ್ ಮಾಡುವ. ಸೂಪರ್. ನೋಡಿದ್ರಲ್ಲ ಹುಣಸೆ ಹಣ್ಣಿನಿಂದ ಯಾವ ರೀತಿಯಾಗಿ ಒಂದು ರಸಂ ರೆಸಿಪಿಯನ್ನು ತಯಾರು ಮಾಡ್ಬೋದು ಅಂತೇಳಿ. ಈ ಹುಣಸೆ ಹಣ್ಣಿನಿಂದ ನಾವು ಬೇರೆ ಬೇರೆ ರೀತಿಯಲ್ಲಿ ಈ ರಸಂ ರೆಸಿಪಿಯನ್ನೆಲ್ಲ ಪ್ರಿಪೇರ್ ಮಾಡಲಿಕ್ಕೆ ಆಗ್ತದೆ. ನಾನಿವತ್ತು ಯಾವುದೇ ರೀತಿಯಲ್ಲಿ ಈ ಟೊಮೆಟೊ ಅಥವಾ ಈ ತೊಗರಿಬೇಳೆಯನ್ನು ಸೇರಿಸದೆ ತಯಾರಿಸ್ಬೋದಂಥ ಒಂದು ರಸಂ ರೆಸಿಪಿ ನಿಮ್ಮ ಮುಂದೆ ಮಾಡಿ ತೋರಿಸಿದ್ದೇನೆ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನಾನು ಇಲ್ಲಿಗೆ ಕೊನೆಗೊಳಿಸಿದ್ದೇನೆ. ಮುಂದೆ ಇದೇ ರೀತಿಯ ರೆಸಿಪಿ ವಿಡಿಯೋದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೇನೆ ಅಂತ ಹೇಳ್ತಾ ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ.